ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 3/4/2026 ಶುಕ್ರವಾರದ ಈ ದಿನ ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಏಪ್ರಿಲ್ ತಿಂಗಳ ಒಂದು ಭವಿಷ್ಯವಾಣಿಯನ್ನು ನೋಡ್ತಾ ಹೋಗೋಣ. ಯಾವ ರೀತಿಯಾಗಿದೆ ಏಪ್ರಿಲ್ ತಿಂಗಳು ತುಲಾರಾಶಿಯವರಿಗೆ, ಲಾಭ ಎಷ್ಟು, ನಷ್ಟ ಎಷ್ಟು, ಸೊ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿರ್ವಾಯ ರಾಹುವೇ ಕೇತುವೆ ನಮಃ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನೋಡೋದಾದ್ರೆ ಏಪ್ರಿಲ್ ತಿಂಗಳಿನಲ್ಲಿ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ತುಲಾರಾಶಿಯವರಿಗೆ ರಾಶಿಫಲ ಏನು ಹೇಳ್ತಾ ಇದೆ ಗುರುಜಿ? ನೋಡಿ, ತುಲಾರಾಶಿಯವರಿಗೆ ಮೊದಲನೇದಾಗಿ ನಿಮ್ಮ ಒಂದು ದ್ವಿತೀಯ ಮತ್ತು ಸಪ್ತಮಾಧಿಪತಿಯಾದ ಮಂಗಳ ಗ್ರಹ 3ನೇ ತಾರೀಕು ನಂತರ ಷಷ್ಠ ಭಾವಕ್ಕೆ ಬರುವಂಥದ್ದು. ಮಿತ್ರನ ಮನೆ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಷಷ್ಠ ಭಾವ ನಿಮಗೆ ಒಂದು ನೆಗೆಟಿವ್ ಪಾಯಿಂಟ್ ಅಂದರೂ ಕೂಡ ಮಿತ್ರನ ಮನೆ ಒಳ್ಳೆಯ ಫಲಗಳನ್ನು ಕೊಡುತ್ತೆ. 11ನೇ ತಾರೀಕು ನಂತರ ನಿಮಗೆ ಭಾಗ್ಯಾಧಿಪತಿ ವ್ಯಯಾಧಿಪತಿಯಾದ ಬುಧ ಗ್ರಹರು ಷಷ್ಠ ಭಾವದಲ್ಲಿ ನೀಚ ಪರಿಸ್ಥಿತಿಯಲ್ಲಿ ಬರುವಂಥದ್ದು. ಆದರೂ ಕೂಡ ನೀಚ ಸ್ಥಾನಕ್ಕೆ ಬಂದರೂ ಕೂಡ ನಿಮಗೆ ಬುಧ ಮತ್ತು ಗುರುವಿನ ಪರಿವರ್ತನೆ ಯೋಗ ಒಂದು ಪ್ಲಸ್ ಪಾಯಿಂಟ್ ಕೊಡುತ್ತೆ. 15ನೇ ತಾರೀಕು ನಂತರ ತುಂಬ ವಿಶೇಷವಾಗಿ ಲಾಭಾಧಿಪತಿ ಗ್ರಹ ಸೂರ್ಯ ಭಗವಾನರು ಸಪ್ತಮ ಭಾವದಲ್ಲಿ ಉಚ್ಚ ಭಾವದಲ್ಲಿ ಗೋಚರವಾಗ್ತಾರೆ. ಇದು ಕೂಡ ಒಳ್ಳೆಯ ಅಂಶವಾಗಿ ಪರಿಗಣಿಸ್ಬೋದು. ಮತ್ತು 20ನೇ ತಾರೀಕು ನಂತರ ಇದು ನಿಮ್ಮ ರಾಶಾಧಿಪತಿನೇ ಶುಕ್ರ ಗ್ರಹ ಏನಾಗುತ್ತೆ, ಇಷ್ಟು ದಿನ ಸಪ್ತಮ ಶುಕ್ರ ಇರುವಂಥದ್ದು ಅಷ್ಟಮ ಭಾವಕ್ಕೆ ಬರುವಂಥದ್ದು, ಆದರೂ ಸ್ವಕ್ಷೇತ್ರಕ್ಕೆ ಶುಕ್ರ ಬರುವಂಥದ್ದು ತುಂಬ ಒಳ್ಳೆಯ ಯೋಗ. ಇದು ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಒಂದು ತಿಂಗಳು ಈ ರೀತಿ ಗ್ರಹಗಳ ಬದಲಾವಣೆ ಆಗ್ತಾ ಇರುವಂಥದ್ದು. ಅದಲ್ದಿರ ಸ್ಥಿರವಾಗಿರುವಂಥ ಗ್ರಹ ಯಥೇಚ್ಛವಾಗಿ ತುಲಾರಾಶಿಯವರಿಗೆ ಒಂದು ಗುರುಬಲ ಮುಂದುವರಿತಾ ಇದೆ. ಭಾಗ್ಯಸ್ಥಾನದ ಗುರು ಈ ಒಂದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಗುರುಬಲ ಮುಂದುವರಿತಾ ಇರೋದ್ರಿಂದ ಮುಂದೆ ಫ್ಯೂಚರ್ ಏನೇ ಇದ್ದರೂ ಕೂಡ ಸ್ವಲ್ಪ ಜೂನ್ 2ನೇ ತಾರೀಕು ನಂತರ ಗುರುಬಲ ತುಲಾರಾಶಿಯವರಿಗೆ ಕುಗ್ಗುತ್ತಾ ಇದೆ. ನೀವೇನೇ ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಪರ್ಸ್ನಲ್ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು, ಏನೇ ಒಂದು ಅನುಕೂಲತೆಗಳನ್ನು ಹೆಚ್ಚಾಗಿ ಗುರುಬಲದಿಂದ ಪಡ್ಕೊತೀರಾ. ಸೊ ಮತ್ತು ಹಣವನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಫ್ಯೂಚರ್ಗೆ. ಯಾಕಂದರೆ ಅಲ್ಲಿ ಏನಾಗುತ್ತೆ, ಇಲ್ಲಿ ಶನಿ ಕೂಡ ಷಷ್ಠ ಭಾವದಲ್ಲಿರುವಂಥದ್ದು ಯೋಗಕಾರಕ, ಅದು ಕೂಡ ಸಮಸ್ಯೆ. ಮತ್ತು ಗುರುಬಲ ಕೂಡ ಕುಂಠಿತವಾಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಸೇವಿಂಗ್ಸ್ ಇಟ್ಕೊಂಡ್ರೆ ತುಂಬ ಚೆನ್ನಾಗುತ್ತೆ. ಇನ್ನು ಯಥೇಚ್ಛವಾಗಿ ಯೋಗಕಾರಕನ ಒಂದು ಶನೇಶ್ವರನ ಗೋಚಾರ ಷಷ್ಠ ಭಾವದಲ್ಲೇ ಇರುವಂಥದ್ದು, ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಸೊ ಆ ವಿಚಾರದಲ್ಲಿ ಆ ಒಂದು ಯಥೇಚ್ಛವಾಗಿ ಗುರು ಮತ್ತು ಶನಿಯ ಗೋಚಾರ ಅದೇ ರೀತಿಯಾಗಿ ಮುಂದುವರಿತಾ ಇದೆ. 4 ಗ್ರಹ ಮಂಗಳ, ರಾಶಾಧಿಪತಿಯಾದ ಶುಕ್ರ, ಸೂರ್ಯ ಮತ್ತು ಬುಧ ಇದು ಒಂದು ಗೋಚರವಾಗ್ತಿರುವಂಥ ಗ್ರಹಗಳಾದರೆ, ಮೊನ್ನೆ ದಿನಗಳಲ್ಲಿ ನಾವು ಕಳೆದ ಒಂದು ಹನುಮಾನ್ ಜಯಂತಿಯನ್ನು ಆಚರಣೆ ವಿಜೃಂಭಣೆಯಿಂದ ರಾಮಭಕ್ತ ಆಂಜನೇಯ ಸ್ವಾಮಿಯ ಒಂದು ಹನುಮಾನ್ ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಇವಾಗ ಮುಂದೆ ಬರುವಂಥ ಆಚರಣೆ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ 17ನೇ ತಾರೀಕು ಅಮಾವಾಸ್ಯೆ ಕಳೆದ್ರೆ ಒಂದು ವಿಶೇಷ ರಾಜಯೋಗದ ಮುಹೂರ್ತ 19ನೇ ತಾರೀಕು ಒಂದು ಅಕ್ಷಯ ತೃತೀಯ ಬರ್ತಾ ಇರುವಂಥದ್ದು. ವಿಶೇಷ ಯುಗಾದಿ ಕಳೆದ ನಂತರ ರಾಜಯೋಗ ಮುಹೂರ್ತದಲ್ಲಿ ಬರುವಂಥದ್ದು ಅಕ್ಷಯ ತೃತೀಯ ಆಚರಣೆ. ಬಸವ ಜಯಂತಿ ಅಂತ ಹೇಳ್ತಾರೆ, ಅಕ್ಷಯ ತೃತೀಯ ಅಂತ ಹೇಳ್ತಾರೆ. 19ನೇ ತಾರೀಕು ಬರುವಂಥದ್ದು ವಿಶೇಷ. ಈ ರೀತಿ ಒಂದು ಗ್ರಹಗಳ ಗೋಚಾರ ಆದರೆ ಈ ಒಂದು ಗೋಚಾರ ಅಲ್ದಿರ ಒಂದು ಆಚರಣೆ ವಿಚಾರವಾಗಿ ತುಲಾರಾಶಿಯವರಿಗೆ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಇದು ಜರುಗ್ತಾ ಇದೆ. ಗುರುಜಿ, ಇನ್ನು ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ಪ್ರಭಾವ ತುಲಾರಾಶಿಯವರಿಗೆ ಏಪ್ರಿಲ್ ಮಂತ್ನಲ್ಲಿ ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ ಅಂತ ಹೇಳಿ ಗುರುಜಿ? ನೋಡಿ, ಮೊದಲೇದಾಗಿ ರಾಶಾಧಿಪತಿಯಾಗಿ ಮತ್ತು ಅಷ್ಟಮಾಧಿಪತಿಯಾದ ಶುಕ್ರನ ಗ್ರಹ ಸ್ವಕ್ಷೇತ್ರಕ್ಕೆ ಬರುವಂಥದ್ದು. ಇಲ್ಲಿ ಏನಾಗುತ್ತೆ, ಅಷ್ಟಮ ಸ್ಥಾನಾಧಿಪತಿ ಆದರೂ ಕೂಡ ರಾಶಾಧಿಪತಿಯಾಗಿ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ. ಯಾಕಂದರೆ ಇಲ್ಲಿ ಅಷ್ಟಮ ಭಾವ ಅಂದರೆ ಏನಾಗುತ್ತೆ ಅಂದರೆ ಇನ್ಶೂರೆನ್ಸ್ ಸೆಕ್ಟರು ಮತ್ತು ಶೇರು ಟ್ರೇಡಿಂಗು ಮತ್ತು ಗುಪ್ತ ಹಣದ ವಿಚಾರದಲ್ಲಿ ಮತ್ತು ಸ್ಪೈ ಏಜೆನ್ಸಿ ಈ ಥರ ನಡೆಸ್ತಾ ಇರೋರಿಗೆ ತುಂಬ ಒಳ್ಳೆಯದಾಗುತ್ತೆ. 20ನೇ ತಾರೀಕು ನಂತರ ಗೋಚಾರದಲ್ಲಿ ಶುಕ್ರ ಅಷ್ಟಮದಲ್ಲಿ ಬರುವಂಥದ್ದು ಒಳ್ಳೆಯ ಅನುಕೂಲ ಆಗುತ್ತೆ. ಮತ್ತು ಅದೇ ರೀತಿ ಮಂಗಳ ಗ್ರಹರು ಕೂಡ ಗೋಚಾರದಲ್ಲಿ ಪ್ರಸ್ತುತ ಏನಾಗುತ್ತೆ ಅಂದರೆ ಷಷ್ಠ ಭಾವಕ್ಕೆ ಬರ್ತಿರುವಂಥದ್ದು. ಷಷ್ಠ ಭಾವಕ್ಕೆ ಬಂದರೂ ಕೂಡ ರೋಗ, ರಿಪು, ಋಣು, ಶತ್ರು ಭಾವ ಅಂತ ಹೇಳ್ತೀವಿ. ಆದರೆ ಅದು ಮಿತ್ರನ ಮನೆ ಇರೋದ್ರಿಂದ ಒಳ್ಳೆಯ ಯೋಗಗಳು, ಒಳ್ಳೆಯ ಫಲಗಳನ್ನೇ ಕೊಡುತ್ತೆ. ಸೊ ಈ ವಿಚಾರವಾಗಿ ಆದರೆ ಸ್ವಲ್ಪ ಅಡಚಣೆಗಳು ಕೊಡುವಂಥದ್ದು, ಈ ಭೂಮಿ ತೆಗೆದುಕೊಳ್ಳೋರು ಸ್ವಲ್ಪ ವ್ಯಾಜ್ಯ ಆಗುವಂಥದ್ದು, ಮತ್ತು ರಿಯಲ್ ಎಸ್ಟೇಟು ಬಿಸ್ನೆಸ್ ಅವರಿಗೆ ಸ್ವಲ್ಪ ಟೈಟ್ ಆಗುವಂಥದ್ದು, ವ್ಯವಸಾಯ ಮಾಡುವಂಥವರಿಗೆ ಭೂಮಿಯನ್ನು ನಂಬಿ
ಜೀವನ ಮಾಡುವಂಥವ್ರಿಗೆ ಸ್ವಲ್ಪ ಬೆಲೆ ಕಮ್ಮಿ ಬರುವಂಥದ್ದು, ಮತ್ತು ಯಾವುದೇ ರೀತಿ ಅದೃಷ್ಟಗಳು ಸ್ವಲ್ಪ ನಿಧಾನ ಆಗುವಂಥದ್ದು, ದಾರಿ ದುರ್ಗಮವಾಗುವಂಥದ್ದು, ಜೀವನದಲ್ಲಿ ಸ್ವಲ್ಪ ಅಸ್ಪಷ್ಟತೆ ಹೆಚ್ಚಾಗುವಂಥದ್ದಾಗುತ್ತೆ. ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಶುಕ್ರ ಗ್ರಹದ ಗೋಚಾರ ನಾನು ಹೇಳಿದೆ ಅಷ್ಟಮ ಭಾವಕ್ಕೆ ಒಳ್ಳೆ ಫಲ. ಯಾಕಂದರೆ ಸ್ವಕ್ಷೇತ್ರಕ್ಕೆ ಶುಕ್ರ, ವೃಷಭ ರಾಶಿಯಲ್ಲಿ ಶುಕ್ರ ಬರುವಂಥದ್ದು, ಇದು ನಿಮ್ಮ ತುಲಾರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. 20ನೇ ತಾರೀಕುವರೆಗೂ ಸಪ್ತಮ ಭಾವದಲ್ಲಿ ಶುಕ್ರ ಇರ್ತಾರೆ. ರಾಶಾಧಿಪತಿಯಾಗಿ ಕೇಂದ್ರ ಭಾವದಲ್ಲಿ ಒಳ್ಳೆಯ ಫಲಗಳು, ಮದುವೆ ಇತ್ಯಾದಿ, ಪಾರ್ಟ್ನರ್ಶಿಪ್, ಸೋಷಲ್ ಪಾರ್ಟ್ನರ್ಶಿಪ್, ಪಬ್ಲಿಕ್ ಪಾರ್ಟ್ನರ್ಶಿಪ್, ಪರ್ಸನಲ್ ಪಾರ್ಟ್ನರ್ಶಿಪ್, ಮ್ಯಾರೇಜ್ ಪಾರ್ಟ್ನರ್ಶಿಪ್ಗೆ ತುಂಬ ಒಳ್ಳೆಯದು. 20ನೇ ತಾರೀಕು ನಂತರ ಕೂಡ ಸ್ವಕ್ಷೇತ್ರಕ್ಕೆ ಬರುವುದರಿಂದ ಅದರಲ್ಲೂ ಕೂಡ ಒಳ್ಳೆಯ ಅನುಕೂಲತೆಗಳನ್ನೇ ಕೊಡ್ತಾರೆ. ಮತ್ತು ಲಾಭಾಧಿಪತಿಯಾದ ಸೂರ್ಯ ಸಪ್ತಮ ಸ್ಥಾನಕ್ಕೆ ಬರುವಂಥದ್ದು, ಸೊ ಒಂದು ಉಪಚಯದ ಅಧಿಪತಿ ಏನಾಗುತ್ತೆ ಕೇಂದ್ರ ಭಾವಕ್ಕೆ ಬರುವಂಥದ್ದು ತುಂಬ ಒಳ್ಳೆಯದು. ಇದರಿಂದ ಏನಾಗುತ್ತೆ, ಒಳ್ಳೆಯ ದೃಷ್ಟಿ, ಸೂರ್ಯನ ನೇರ ದೃಷ್ಟಿ ರಾಶಿ ಮೇಲೆ ಬರುವುದರಿಂದ ಎಲ್ಲ ಕೆಲಸ ಕಾರ್ಯಗಳು ಸಕಾರಾತ್ಮಕವಾಗಿ ಜರುಗುತ್ತೆ. ವಿಶೇಷವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಒಳ್ಳೆಯದಾಗುತ್ತೆ. ತುಲಾ ರಾಶಿಯವರ ಪತಿ ಅಥವಾ ಪತ್ನಿ ಯಾರು ಸರ್ಕಾರಿ ಸಂಬಂಧಿತ ಉದ್ಯೋಗಗಳಿಗೆ ಪ್ರಯತ್ನ ಪಡ್ತಿದ್ದೀರಾ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮ್ಸ್ ಬರೀತಿದ್ದೀರಾ, ಆ ಒಂದು ವಿಚಾರದಲ್ಲಿ ಗ್ರೋತ್ ಅವರಿಗೆ ಖಂಡಿತ ಸಿಗುತ್ತೆ. ಮತ್ತು ತುಂಬ ವಿಶೇಷವಾಗಿ ದೇಹದಲ್ಲಿ ಹೊಸ ಚೈತನ್ಯ ನಿರ್ಮಾಣವಾಗುವಂಥದ್ದು, ಮಾಡುವ ಕೆಲಸಕ್ಕೆ ಒಳ್ಳೆಯ ಅಂಶಗಳು ಸೇರುವಂಥದ್ದು, ಖುಷಿ ವಾತಾವರಣ ಹೆಚ್ಚಾಗುವಂಥದ್ದು, ಈ ರೀತಿ ಒಂದು ಅನುಕೂಲತೆಗಳು ಹೆಚ್ಚಾಗಿ ಜರುಗುವಂಥದ್ದು ನಮಗೆ ಕಾಣಿಸುತ್ತೆ. ಮತ್ತು ವಿಶೇಷವಾಗಿ ಶುಕ್ರನ ಅನುಗ್ರಹದಿಂದ ಕೂಡ ತುಂಬ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ. ಅದೇ ರೀತಿ ಬುಧನ ಒಂದು ಪರಿವರ್ತನೆ ಯೋಗದಿಂದ ನಿಮಗೆ ಒಂದು ಮಾತಿಗೆ ಬೆಲೆ ಬರುವಂಥದ್ದು, ವಿದ್ಯಾಕ್ಷೇತ್ರದಲ್ಲಿ ಮತ್ತು ಅಭಿವೃದ್ಧಿ, ಕುಟುಂಬದಲ್ಲಿ ಒಳ್ಳೆಯ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥದ್ದು 11ನೇ ತಾರೀಕು ನಂತರ ಬುಧನಿಂದ ಸಿಗುವಂಥದ್ದು, ಇದು ತುಂಬ ಒಳ್ಳೆಯದಾಗುತ್ತೆ. ನಾವು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸ್ತಾ ಇದ್ದೀನಿ. ಗುರುಜಿ, ಇದಾದ ನಂತರ ರಾಶಿಯಾಧಿಪತಿ ಗೋಚರ ಹೇಗೆ ನಡೀತಾ ಇದೆ? ತುಲಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ರಾಶಿಯಾಧಿಪತಿ ಗೋಚರದಿಂದ ಸಿಗ್ತಾ ಇರುವಂತಹ ಅನುಕೂಲತೆಗಳು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ನೋಡಿ, ತುಂಬ ವಿಶೇಷವಾಗಿ ರಾಶಾಧಿಪತಿಯ ಗೋಚಾರ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ 20ನೇ ತಾರೀಕು ನಂತರ ಬರುವಂಥದ್ದು. ಸೊ ಪ್ರತಿಯೊಂದು ವಿಚಾರದಲ್ಲಿ ಏನಾಗುತ್ತೆ ಅಂದರೆ ಒಂದು ಶುಕ್ರನ ಗೋಚಾರ ಅಷ್ಟಮ ಭಾವಕ್ಕೆ ಬಂದರೂ ಕೂಡ ರಾಶಾಧಿಪತಿಯಾಗಿ ಒಳ್ಳೆ ಫಲಗಳನ್ನು ನೀಡುತ್ತೆ. ಯಾಕಂದರೆ ಏನಾಗುತ್ತೆ, ಸ್ವಕ್ಷೇತ್ರದಲ್ಲಿ ಶುಕ್ರ ಬರುವಂಥದ್ದು, ಸ್ವಕ್ಷೇತ್ರದಲ್ಲಿ ಶುಕ್ರ ಬಂದಾಗ ತುಂಬ ಒಂದು ಹೆಚ್ಚು ಅನುಕೂಲತೆಗಳಾಗುತ್ತೆ. ಕೆಲಸ ಕಾರ್ಯಗಳ ವಿಚಾರದಲ್ಲಾಗಿರ್ಬೋದು, ಪರ್ಸನಲ್ ವ್ಯವಹಾರಗಳಿಗೆ ವಿಚಾರದಲ್ಲಾಗಿರ್ಬೋದು. ವಿಶೇಷವಾಗಿ ಶುಕ್ರ ಅಂತಂದರೆ ಈ ಆ್ಯಕ್ಟಿಂಗ್ ಕರಿಯರ್ನ ಸೂಚಿಸುತ್ತೆ. ಅವರಿಗೆ ಒಂದು ಸುಯೋಗ ಅಂತ ಹೇಳ್ತೀವಿ. ಸಂಗೀತ, ನಾಟಕ ಕ್ಷೇತ್ರ, ಚಲನಚಿತ್ರ ಕ್ಷೇತ್ರದಲ್ಲಿ ಆರ್ಟ್, ಕಲೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯ ತುಂಬ ಒಳ್ಳೆಯದಾಗುತ್ತೆ. ಕಿರುತೆರೆ, ಬೆಳ್ಳಿತೆರೆ, ಜಾನಪದ ಕಲಾವಿದರಿಗೆ ಈ ಒಂದು ಅಷ್ಟಮ ಶುಕ್ರನಿಂದ ಒಂದು ಸಂಪತ್ತಿಗೆ ನೆರವಾಗುತ್ತೆ. ಸೌಂದರ್ಯ ಉಪಕರಣಗಳು ಹಾಗೂ ಕಾಮೋತ್ತೇಜನ ಉಪಕರಣಗಳಿಗೆ ಶುಕ್ರನೇ ಕಾರಣ ಆಗಿರೋದ್ರಿಂದ ಅದು ಕೂಡ ಒಳ್ಳೆಯದಾಗುತ್ತೆ. ಪ್ರಸೂತಿ ಅಂದರೆ ಹಾಸ್ಪಿಟಲು, ಗೈನಕಾಲಜಿಸ್ಟು, ಯಾರ್ಯಾರು ಗರ್ಭಿಣಿಯರಿದ್ದೀರಾ, ಯಾರ್ಯಾರು ಬಾಣತಿಯರಿದ್ದೀರಾ ಅವರಿಗೆ ಶುಕ್ರ ಪ್ರಬಲವಾಗುತ್ತೆ, ಅದರಿಂದ ಪುಷ್ಟಿ ಕೊಡುತ್ತೆ. ಸೊ ಸ್ತ್ರೀಯರಿಂದ ಸಂಪತ್ತು ಪ್ರಾಪ್ತಿಯಾಗುವಂಥದ್ದು ಮತ್ತು ಹೆಂಡತಿಯಿಂದ ಪ್ರಾಪರ್ಟಿ ವಿಚಾರದಲ್ಲಿ ಕೈ ಸೇರುವಂಥದ್ದು. ಇದರಿಂದ ಹೆಚ್ಚು ಅಮ್ಮನವರ ಆರಾಧನೆ, ಅಷ್ಟಮ ಶುಕ್ರ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅಮ್ಮನವರ ಆರಾಧನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ರಸ ಪದಾರ್ಥಗಳು ಮತ್ತು ಉದಾಹರಣೆಗೆ ಹಣ್ಣಿನ ಜ್ಯೂಸ್ ಆಗಿರ್ಬೋದು, ಈ ರೀತಿ ಲಿಕ್ವಿಡ್ ವ್ಯಾಪಾರಿಗಳಿಗೆ ಒಳ್ಳೆಯದು. ಪುಷ್ಪ ಮಾರಾಟ, ಶಯನೋಪಕರಣ ಸಾಮಗ್ರಿಗಳಿಗೆ ಒಳ್ಳೆಯದು. ಹಾಸಿಗೆ, ಮಂಚ, ದಿಂಬು ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆಯದಾಗುತ್ತೆ. ಮತ್ತು ಸುಂದರ ತಾಣ ಪ್ರವಾಸ ಮಾಡೋರಿಗೆ, ಮಾಡೆಲಿಂಗ್ ಮಾಡುವಂಥವ್ರಿಗೆ, ಜಾಹೀರಾತು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಂಥವ್ರಿಗೆ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಗೋವಿನಿಂದ ಅಭಿವೃದ್ಧಿ, ವಾಹನದಿಂದ ಯೋಗ, ವಾದ್ಯವಾದಕರು, ಕಲಾವಿದರು, ಕವಿಯಕಾರಕರು ಆಗಿರುವಂಥ ಶುಕ್ರ ರತ್ನಮಣಿ, ಪರಿಮಳ, ದ್ರವ್ಯ, ವಜ್ರ, ಅಲಂಕಾರ ವಸ್ತುಗಳ ಸಂಬಂಧಪಟ್ಟಂಥ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ವೃತ್ತಿ ಮತ್ತು ವ್ಯವಹಾರ ವಿಚಾರದಲ್ಲಿ ತುಲಾರಾಶಿಯವ್ರಿಗೆ ನೋಡಬೇಕಾದ್ರೆ ಉದ್ಯೋಗಗಳಿಗೆ ಮೇಲಾಧಿಕಾರಿಗಳಿಂದ ಸೌಹಾರ್ದಿತ ಸಂಬಂಧ ಸಿಗುವಂಥದ್ದು ತುಂಬ ಒಳ್ಳೆಯದು. ಕೆಲಸದಲ್ಲಿ ಹೆಚ್ಚಾಗಿ ಹೊಸ ಅವಕಾಶಗಳು ಸಿಗುವಂಥದ್ದು ಒಳ್ಳೆಯದು ಜರುಗುವಂಥದ್ದಾಗುತ್ತೆ. ಮತ್ತು ಆರ್ಥಿಕ ಸ್ಥಿತಿ ನೋಡೋದಾದರೆ ಈ ತಿಂಗಳ ಹಣದ ಒಳಹರಿವು ಹೆಚ್ಚಾಗುತ್ತೆ. ಹಣದ ಹೂಡಿಕೆಗಳು ಉತ್ತಮ ಲಾಭ ನೀಡುವಂಥದ್ದು. ಸೈಡ್ ಇನ್ಕಮ್ ಅನಿರೀಕ್ಷಿತವಾಗಿ ಆದಾಯ ಮತ್ತು ಬರುವಂಥ ಸಾಧ್ಯತೆ. ವೃತ್ತಿಯ ಮತ್ತು ವ್ಯವಹಾರ ವಿಚಾರದಲ್ಲಿ 19ನೇ ತಾರೀಕು ನಿಮ್ಮ ರಾಶಾಧಿಪತಿ ವೃತ್ತಿ ಜೀವನದಲ್ಲಿ ಒಂದು ಬದಲಾವಣೆ ಯಶಸ್ಸು ಕೊಡ್ತಾರೆ. ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಮೇಲಾಧಿಕಾರಿಗಳ ಮೆಚ್ಚುಗೆ ಪ್ರಾಪ್ತರಾಗ್ತೀರಾ. ಕೌಟುಂಬಿಕ ಜೀವನದಲ್ಲಿ ಕುಟುಂಬದಲ್ಲಿ
ಶಾಂತಿ ಸಂತೋಷ ನೆಲೆಸುವಂಥದ್ದು, ದಾಂಪತ್ಯ ಜೀವನದಲ್ಲಿ ಹೆಚ್ಚು ಅನ್ಯೋನ್ಯತೆ ಸಿಗುವಂಥದ್ದು, ಆಸ್ತಿ ವಾಹನದ ವಿಚಾರದಲ್ಲಿ ಹೊಸ ವಾಹನ ಖರೀದಿ ಮಾಡಲು ಒಳ್ಳೆಯ ಅವಕಾಶ, ವಿದ್ಯಾರ್ಥಿಗಳಲ್ಲಿ ವಿಚಾರದಲ್ಲಿ ಶಿಕ್ಷಣ ವಿಚಾರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಶಸ್ವಿ ಆಗುವಂಥದ್ದು, ಉತ್ತಮ ಫಲಿತಾಂಶಗಳು ಸಿಗುತ್ತೆ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಬರುವಂಥದ್ದು, ಅನಗತ್ಯ ಖರ್ಚುಗಳು ಒತ್ತಡಗಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಬೇಕು. ಮತ್ತು ಇದಲ್ದಿರ ಹೋಟೆಲ್ ಉದ್ಯಮಿಗಳಿಗೆ ಹೊಸ ಅವಕಾಶಗಳು ಹುಡ್ಕೊಂಬರುವಂಥದ್ದು, ಅಲ್ಪ ಪ್ರಯಾಣ ಮತ್ತು ಗುತ್ತಿಗೆದಾರರಿಗೆ ಶುಭವಾದ ಮಾಸ, ದೀರ್ಘಕಾಲದ ಸಮಸ್ಯೆಗಳಿಗೆ ಈ ತಿಂಗಳು ನಿಮಗೆ ಪರಿಹಾರ ಸಿಗುತ್ತೆ. ಸ್ತ್ರೀಯರಿಗೂ ಕೂಡ ಉತ್ತಮವಾದ ಮಾಸ, ವಸ್ತ್ರ ವಾಹನ ಖರೀದಿಗೆ ಅತ್ಯುತ್ತಮವಾದ ಮಾಸ ಅಂತ ಹೇಳ್ತೀವಿ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಮತ್ತು ಸ್ನೇಹಿತರಿಂದ ಸಹಾಯ ಸಿಗುವಂಥದ್ದು, ಆಕಸ್ಮಿಕ ಧನಲಾಭ, ನೂತನ ವ್ಯಾಪಾರ ವಹಿವಾಟು ಉತ್ತಮವಾಗುವಂಥ ಮಾಸ. ವಿಶೇಷವಾಗಿ ರೈತರಿಗೆ ಒಳ್ಳೆಯ ಮಾಸ, ಒಳ್ಳೆಯ ಭೋಜನ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಇರುವಂಥ ವ್ಯಾಜ್ಯಗಳನ್ನು ಬ್ಯಾಲೆನ್ಸ್ ಮಾಡ್ತೀರಾ. ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ನಿಭಾಯಿಸ್ತೀರಾ. ಈ ರೀತಿ ಅತ್ಯಂತ ಬಲಿಷ್ಠವಾದ ಫಲಗಳನ್ನು ಏಪ್ರಿಲ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ರಾಶಾಧಿಪತಿ ಗೋಚಾರ ಜೊತೆಗೆ ಉಳಿದಿರುವಂಥ ಗ್ರಹಗಳ ಗೋಚಾರ ಅನುಸಾರವಾಗಿ ಒಂದು ಸ್ಪಷ್ಟತೆ, ಒಂದು ಕ್ಲಾರಿಟಿ ಸಿಗುವಂಥದ್ದು ಒಳ್ಳೆಯ ಮಾಸವಾಗಿರುವಂಥದ್ದು. ಗುರುಜಿ, ಇನ್ನು ನಕ್ಷತ್ರಗಳ ಅನುಸಾರವಾಗಿ ತುಲಾ ರಾಶಿಯವರಿಗೆ ಏನೇನು ಫಲಗಳು ಏಪ್ರಿಲ್ ತಿಂಗಳಿನಲ್ಲಿ ಸಿಗ್ತಾ ಇದೆ, ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ವಿಶೇಷವಾಗಿ ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದವರು ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ, ಚಿತ್ತ ನಕ್ಷತ್ರದವರಿಗೆ ನೀವು ಹೊಸ ಒಂದು ಜಾಗ ಅಥವಾ ಸ್ಥಳ ವೀಕ್ಷಣೆಗೆ ಹೋಗೋದನ್ನು ಸ್ವಲ್ಪ ಆನಂದಿಸ್ತೀರಾ, ಒಳ್ಳೆಯ ವಿಚಾರ. ಮತ್ತು ಸ್ವಾತಿ ನಕ್ಷತ್ರದವರಿಗೆ ನೀವು ಕೈ ಹಿಡಿದಿರುವಂಥ ಒಂದು ಕೆಲಸ, ಒಂದು ಪ್ರಾಜೆಕ್ಟು ನಿಮಗೆ ಏನೋ ಒಂದು ಅನಿರೀಕ್ಷಿತ ಲಾಭಗಳನ್ನು ತಂದು ಕೊಡುವಂಥದ್ದು ಈ ತಿಂಗಳಲ್ಲಿ ಕಾಣಿಸ್ತಾ ಇದೆ. ಮತ್ತು ವಿಶಾಖ ನಕ್ಷತ್ರದವರಿಗೆ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಏನೋ ಒಂದು ಹೊಸ ಸುದ್ದಿ, ನಿಮಗೆ ಒಳ್ಳೆಯ ಒಂದು ವಿಚಾರ ಅಂಶ ಸಿಗುವಂಥದ್ದು. ಪರಿಹಾರ ಅಂತ ನೋಡಿದ್ರೆ ಬುಧನ ನೀಚ ಪರಿಸ್ಥಿತಿ ಸ್ವಲ್ಪ ಸಮಸ್ಯೆಗಳನ್ನು ಕೊಡೋದ್ರಿಂದ ಆದಷ್ಟು ಬುಧನ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ದಿನಾಲು ಜಪ ಮಾಡುವಂಥದ್ದು, ಓಂ ನಮೋ ಭಗವತೆ ವಾಸುದೇವಾಯ ಇಷ್ಟು ಜಪ ಮಾಡಿಕೊಂಡ್ರೂ ಸಾಕಾಗುತ್ತೆ. ಮತ್ತು ದಿನನಿತ್ಯ ಸೂರ್ಯನಿಗೆ ಅರ್ಘ್ಯ ನೀಡುವಂಥದ್ದು, ಸೂರ್ಯ ನಮಸ್ಕಾರ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಮತ್ತು ಆದಷ್ಟು ಪ್ರತಿಯೊಂದು ವಿಚಾರದಲ್ಲಿ ಬಡಬಗ್ಗರಿಗೆ, ನಿರ್ಗತಿಕರಿಗೆ, ನಿಸ್ಸಹಾಯಕರಿಗೆ ಸಹಾಯ ಮಾಡುವಂಥದ್ದು ಒಳ್ಳೆಯದು. ಮತ್ತು ಒಂದು ಸೂಚನೆ ಏನು ಅಂತಂದರೆ, ಒಂದು ಬೆಳ್ಳಿಯ ಬಟ್ಟಲು ಅಥವಾ ಬೆಳ್ಳಿಯ ಲೋಟದಲ್ಲಿ ನೀರನ್ನು ತುಂಬಿಟ್ಟು ಅದನ್ನು ಮನೆಯ ಎಲ್ಲ ಮೂಲೆಗಳಿಗೆ ಮರುದಿನ ಬೆಳಗ್ಗಿನ ಜಾವ ಒಂದು ಪ್ರೋಕ್ಷಣೆ ಮಾಡೋದ್ರಿಂದ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ದೂರ ಆಗುತ್ತೆ. ಇಷ್ಟು ಒಂದು ಪರಿಹಾರಗಳು, ಒಂದು ವಿಚಾರದಲ್ಲಿ ಸೂಚನೆಗಳು ತುಲಾ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ. ತುಲಾ ರಾಶಿಯವರು ಇವತ್ತಿನ ಸಂಚಿಕೆಯನ್ನು ಕಂಪ್ಲೀಟ್ ಆಗಿ ವೀಕ್ಷಿಸಿದ್ರೆ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸಿದ್ದಾರೆ. ಖಂಡಿತ ಅದನ್ನು ಮಾಡಿಕೊಂಡು ಸೂಚನೆಯನ್ನು ಸಹ ಫಾಲೋ ಮಾಡಿ ಅಂತ ಹೇಳ್ತಾ, ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ತುಲಾ ರಾಶಿಯ ಬಗ್ಗೆ ಕಂಪ್ಲೀಟ್ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ. ವಿಶೇಷ ಸೂಚನೆಯನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.